ಅಂಕೋಲಾ ಹುಬ್ಬಳ್ಳಿ ರೈಲು ಯೋಜನೆಯ ಭೂಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟ. ರೈಲು ಹಳಿ ಹಾದು ಹೋಗಲಿರೋ ಜಿಲ್ಲೆಯ 40 ಗ್ರಾಮಗಳು ಯಾವ್ಯಾವವು ಗೊತ್ತಾ? ಎಸ್, ಉತ್ತರ ಕರ್ನಾಟಕವನ್ನ ಕರಾವಳಿಗೆ ನೇರವಾಗಿ ಜೋಡಿಸುವ ಬಹುಕಾಲದ ಕನಸು. ಉತ್ತರ ಕನ್ನಡ ಜಿಲ್ಲೆಯ ಜನರ ದಶಕಗಳ ಬೇಡಿಕೆಯಾಗಿರುವ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆ ಮಹತ್ವದ ಹಂತವನ್ನ ತಲುಪಿದ್ದು, ಈ ಯೋಜನೆ ಸಾಕಾರವಾಗುವ ದಿನ ಸನ್ನಿಹಿತವಾಗಿದೆ. ಹೌದು, ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗೆ ನೈಋತ್ಯ ರೈಲ್ವೆ ಗೆಜೆಟ್ ಅಧಿಸೂಚನೆಯನ್ನ ಪ್ರಕಟಿಸಿದೆ. ಇದರೊಂದಿಗೆ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿದ್ದ ಯೋಜನೆಗೆ ಮತ್ತೆ ಹೊಸ ಚಾಲನೆ ಸಿಕ್ಕಂತಾಗಿದೆ. ಗೆಜೆಟ್ ಅಧಿಸೂಚನೆಯ ಪ್ರಕಾರ ಯಲ್ಲಾಪುರ ಮತ್ತು ಅಂಕೋಲಾ ತಾಲೂಕುಗಳ ಸುಮಾರು 40 ಗ್ರಾಮಗಳ ವ್ಯಾಪ್ತಿಯಲ್ಲಿ ರೈಲು ಮಾರ್ಗ ಹಾದು ಹೋಗಲಿದೆ. ಯಲ್ಲಾಪುರ ಭಾಗದಲ್ಲಿ ಹೊಸಳ್ಳಿ, ಕಿರವತ್ತಿ, ಕೋಳಿಕೇರಿ, ರಾಮನಕೊಪ್ಪ, ಕನ್ನಡಗಲ್, ಕೊಂಡೇಮನೆ, ಯಲ್ಲಾಪುರ, ಚಂದಗುಳಿ, ಸಬಗೇರಿ, ಹಿಟ್ಲಕಾರಗದ್ದೆ, ಇಡಗುಂದಿ, ಅರಬೈಲ್, ತೆಲಂಗಾರ, ವಜ್ರಡ್ಲಿ, ಹೊನ್ನಗದ್ದೆ, ಗುಳ್ಳಾಪುರ, ಕೊಡ್ಲಗದ್ದೆ, ಕಳಚೆ ಮತ್ತು ಮಾವಿನಮನೆ ಸೇರಿದಂತೆ ಹಲವು ಗ್ರಾಮಗಳ ವ್ಯಾಪ್ತಿಯಲ್ಲಿ ಮಾರ್ಗ ಹಾದು ಹೋಗಲಿದೆ. ಇನ್ನು ಅಂಕೋಲಾ ತಾಲೂಕಿನಲ್ಲಿ ಸುಂಕಸಾಳ, ಹೆಬ್ಬುಳ, ಅಗಸೂರು, ಬುಗ್ರಿಬೈಲ, ಅಲಗೇರಿ, ಶಿರಾಲಿ, ಬಾಳೆಗುಳಿ, ಕೇದಿಗೆಮನೆ, ಹೊಸಗದ್ದೆ, ಗೋಲೆ ಸೇರಿದಂತೆ ಹಲವು ಗ್ರಾಮಗಳ ಮೂಲಕ ರೈಲು ಮಾರ್ಗ ಸಾಗಲಿದೆ ಎನ್ನಲಾಗುತ್ತಿದೆ. ಹುಬ್ಬಳ್ಳಿಯಿಂದ ಅಂಕೋಲಾವರೆಗೆ ಸಂಪರ್ಕ ಕಲ್ಪಿಸುವ ಸುಮಾರು 163 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ ನಡುವಿನ ಸಂಪರ್ಕಕ್ಕೆ ಹೊಸ ಆಯಾಮವನ್ನ ನೀಡಲಿದೆ. ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕದ ವಾಣಿಜ್ಯ ಕೇಂದ್ರಗಳನ್ನ ಕಾರವಾರ ಹಾಗೂ ಬೇಲೆಕೇರಿ ಬಂದರುಗಳೊಂದಿಗೆ ನೇರವಾಗಿ ಸಂಪರ್ಕಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಕಲ್ಲಿದ್ದಲು, ಕಬ್ಬಿಣದ ಅದಿರು, ಇಂಧನ, ಕೃಷಿ ಉತ್ಪನ್ನ ಸೇರಿದಂತೆ ವಿವಿಧ ಸರಕುಗಳ ಸಾಗಣೆ ಸುಲಭವಾಗಲಿದೆ. ಇನ್ನು ಇದರಿಂದ ಪ್ರವಾಸೋದ್ಯಮಕ್ಕೂ ಬೂಸ್ಟ್ ಸಿಗಲಿದೆ. ಮಲೆನಾಡಿನ ಹಸಿರು ಸೌಂದರ್ಯದಿಂದ ಹಿಡಿದು ಉತ್ತರ ಕನ್ನಡದ ಕರಾವಳಿಯ ನಯನ ಮನೋಹರ ತಾಣಗಳವರೆಗೆ ಪ್ರವಾಸಿಗರಿಗೆ ಸುಲಭ ಸಂಪರ್ಕವನ್ನ ಕಲ್ಪಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರದ ಮೂಲಕ ಈ ರೈಲು ಮಾರ್ಗ ಹಾದು ಹೋಗುವುದರಿಂದ ಪರಿಸರ ಸಂರಕ್ಷಣೆಯ ಪ್ರಶ್ನೆಯೂ ಎದ್ದಿದೆ. ವರದಿಗಳ ಪ್ರಕಾರ ಯೋಜನೆಗಾಗಿ 1.73 ಲಕ್ಷಕ್ಕೂ ಅಧಿಕ ಮರಗಳಿಗೆ ಕೊಡಲಿ ಏಟು ಬೀಳುವ ಆತಂಕ ವ್ಯಕ್ತವಾಗಿದೆ. ಕಾಳಿ ನದಿ, ಗಂಗಾವಳಿ ಸೇರಿದಂತೆ ಪ್ರಮುಖ ನದಿಗಳ ಜಲಾನಯನ ಪ್ರದೇಶಗಳ ಮೇಲೆ ಕಾಮಗಾರಿಯ ಪರಿಣಾಮ ಬೀರುವ ಸಾಧ್ಯತೆ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ವನ್ಯಜೀವಿಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಕಾಮಗಾರಿಯನ್ನ ನಡೆಸುವುದು, ಆನೆಗಳಂತಹ ಪ್ರಾಣಿಗಳ ಕಾರಿಡಾರ್ಗಳನ್ನ ರಕ್ಷಿಸುವುದು ಹಾಗೂ ಭೂಕುಸಿತದಂತಹ ಅಪಾಯಗಳನ್ನ ತಡೆಯುವುದು ಅತ್ಯಂತ ಮುಖ್ಯವಾಗಿದೆ. ಹೀಗಾಗಿ ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಸಮನ್ವಯಗೊಳಿಸುವುದು ಈ ಯೋಜನೆಯ ಮುಂದಿರುವ ದೊಡ್ಡ ಸವಾಲಾಗಿದೆ. ಒಟ್ಟಿನಲ್ಲಿ ಈ ಭಾಗದ ಜನರ ದಶಕಗಳ ಬೇಡಿಕೆಯಾಗಿದ್ದ ರೈಲು ಸಂಪರ್ಕದ ಕನಸಿಗೆ ಇದೀಗ ರೆಕ್ಕೆ ಬಂದಂತಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿರುವುದು ಯೋಜನೆಗೆ ಹೊಸ ಭರವಸೆಯನ್ನ ಮೂಡಿಸಿದ್ದು, ನಿರೀಕ್ಷೆಯಂತೆ ಬೇಗನೆ ಕಾಮಗಾರಿಗಳು ಆರಂಭವಾಗಲಿ ಎನ್ನುವುದೇ ಜಿಲ್ಲೆಯ ಜನರ ಆಶಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.